ನಿಜ. ಅತ್ತೆ ಸೊಸೆ ಹೇಗಿದ್ರು? ತುಂಬಾ ಚೆನ್ನಾಗಿದ್ರು. ತುಂಬಾ ಚೆನ್ನಾಗಿದ್ರು. 2 ಜಡೆ ಸೇರಲ್ಲ ಅಂದ್ರಲ್ಲ. ನಾನು ಏನಕ್ಕೆ ಕೇಳಿದ್ದಂದ್ರೆ ಓಕೆ. ಇವಾಗ ನಮ್ಮ ಮನೇಲಿ ಆ ತರ ಸಮಸ್ಯೆ ಇರ್ಲಿಲ್ಲ. ಸಮಸ್ಯೆ ಇಲ್ಲ. ನಮ್ಮ ಮನೇಲಿ ಅವಳನ್ನ ಮಗಳ ಅಂತಾನೆ ಕರಿತಾ ಇದ್ದು. ಯಾಕಂದ್ರೆ ನಮ್ಮ ಮನೇಲಿ ಒಂದು ಹೆಣ್ಮಗು ಇತ್ತು, ಅವ್ರನ್ನು ಬೇರೆಯವ್ರ ಮನೆ ಕೊಟ್ಟಿದ್ದೀವಿ. ನಾವಿಲ್ಲಿ ಹೆಂಗೆ ಇಷ್ಟು ಚೆನ್ನಾಗಿರ್ತೀವೋ ಅವರು ಅಲ್ಲ ಅಷ್ಟು ಚೆನ್ನಾಗಿರ್ತಾರೆ. ಹೌದು. ಆಮೇಲೆ ಇಲ್ಲಿ ಜನಕ್ಕೆ ಹೆಂಗಾಗಿದೆ ಅಂದ್ರೆ ನಿಮಗಾದ್ರೆ ಮಾತ್ರ ನೋವು, ಬೇರೆಯವ್ರ ನೋವು ನಿಮ್ಗೆ ಕಾಣಿಸೋದೇ ಇಲ್ಲ. ಮಾಡಬಾರ್ದು. ಹೌದು ನಿಜ. ಹರ್ಷಿತಾ ಅವರು ಹೇಗೆ ಸಿಕ್ಕರು? ಕಾಲೇಜ್ ಅಲ್ಲಿ ಸಿಕ್ಕಿದ್ರ ಅಥವಾ ಹೇಗೆ ಹೆಂಗೆ ಸಿಕ್ಕಿದ್ದು ಹರ್ಷಿತಾ ಅವ್ರ ಮೇಡಮ್ ಭೇಟಿ ಅವರು ಹೇಗಾಗಿತ್ತು? ನನ್ನ ಕ್ಲಾಸ್ಮೇಟ್ ಅಲ್ಲ, ಹ್ಮ್ ಅವ್ರ ಮನೆ ಹತ್ರ ನನ್ನ ಕ್ಲಾಸ್ಮೇಟ್ಸ್ ಇದ್ರು. ಅವ್ರನ್ನ ಮೀಟ್ ಮಾಡಕ್ ಹೋದಾಗ ನಾನು ಹರ್ಷಿತಾನ್ ಮೀಟ್ ಮಾಡಿದ್ದು, ಹಂಗೆ ಪರಿಚಯ ಆಗಿದ್ದು. ಓಕೆ. ನನ್ನ ಅಂದ್ರೆ ಕ್ಲಾಸ್ಮೇಟ್ ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಅವರು. ಓಕೆ. ಅವ್ರನ್ನ ಭೇಟಿ ಆಗಕ್ಕೆ ಹೋದಾಗ ಅವ್ರನ್ನ ಹಂಗೆ ಪರಿಚಯ ಆಗಿದ್ದು. ನಾನು ಯಾವ ಮನೇಲಿ ನೋಡಿದ ಹರ್ಷಿತಾನ ಅದೇ ಮನೆಯಲ್ಲೇ ಮದುವೆ ಆಗಿದ್ದು. ಓಕೆ. ಅದೇ ಮನೆಯಲ್ಲೇ ಮದುವೆ ಆಗಿದೆ. ಅದೇ ಮನೇಲಿ ಅಂದ್ರೆ ನಾನು ಯಾವತ್ತು ಫಸ್ಟ್ ಡೇ ಅವ್ರನ್ನ ಎಲ್ಲಿ ನೋಡೋದ್ನಲ್ಲ ಅದೇ ಮನೇಲಿ ಇದ್ರಿ ಇವತ್ತು, ಅಲ್ಲೇ ಮದುವೆ ಆಗಿದ್ದು. ಹೇಗೆ ಪ್ರಪೋಸ್ ಮಾಡಿದ್ರಿ? ಪ್ರಪೋಸ್ ಮಾಡಿದ್ರಿ? ನಮ್ಮದು ತುಂಬಾ ಹಳೆ ಕತೆ. ಅಲ್ಲ, ನಮಗೊಂದು ಕ್ಯೂರಿಯಾಸಿಟಿ. ಏನ್ ಅವಾಗ ಟೆಕ್ಸ್ಟ್ ಮೆಸೇಜ್ ಇದ್ದಿದ್ದು, ಫೋನ್ ಇರಲಿಲ್ಲ. ಅವ್ರ ತಾಯಿ ಫೋನು ಅಂದ್ರೆ ಅದು ಟೈಮಿಂಗ್ ಇರುತ್ತೆ, ಹಾಲಾಗ್ದಂಗೆ ಆ ಸೈರನ್ ಬಂದಾಗೆ ಫೋನ್ ಮಾಡ್ಬೇಕು. ಓಕೆ. ಅವ್ರಿಗೂ ತುಂಬಾ ಭಯ ಇತ್ತು ಹಂಗಂದ್ರೆ? ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಭಯ. ಅಂದ್ರೆ ಭಯಕ್ಕಿಂತ ಮರ್ಯಾದೆಗೆ ಅಂಜೋ ಜನ ನಾವು. ಹೌದು. ಅವ್ರು ಅಲ್ಲಿ ಭೇಟಿ ಆದ್ಮೇಲೆ ಹೆಂಗೆ ಆ ಒಂದು ಫೋನ್ ಅಲ್ಲಿ ಮೆಸೇಜ್ಗಳ ಮೂಲಕ ಶುರುವಾಯ್ತು? ಅದಾದ್ಮೇಲೆ ಭೇಟಿ ಆಗ್ತಿದ್ರ ಹೇಗೆ? ಹೆಂಗ್ ಪ್ರಪೋಸ್ ಮಾಡಿದ್ರಿ? ಕಾಲೇಜಿಗೆ ಬಂದು ಅವ್ರು ಓದಿದ ಕಾಲೇಜು ಶೇಷಾದ್ರಿಪುರಂ. ಶೇಷಾದ್ರಿಪುರಂ. ಓಕೆ. ಡಿಗ್ರಿ ಮಾಡಿದ್ದು ಮೌಂಟ್ ಕಾರ್ಮಲ್, MBA ಮಾಡಿದ್ದು CMR. ನನಗೂ ಈ ಕಾಲೇಜಿಗೆಲ್ಲ ಸಂಬಂಧ ಇಲ್ಲ. ಓಕೆ. ಭೇಟಿ ಆಗ್ತಾ ಇದ್ವಿ ಅಂದ್ರೆ ಒಂದ್ 3 ತಿಂಗಳು 6 ತಿಂಗಳು ಒಂದ್ಸರಿ ಭೇಟಿ ಆಗ್ತಾ ಇದ್ವಿ. ಓಕೆ. ಅಂದ್ರೆ ನನ್ಗೇನ್ ಅರ್ಥ ಆಗಿದೆ ಅಂದ್ರೆ ಎಷ್ಟು ವೇಟ್ ಮಾಡ್ತೀವೋ ಆ ರಿಲೇಶನ್ಶಿಪ್ ಅಷ್ಟು ದೂರ ಬರುತ್ತೆ. ಹರ್ಷಿತಾ ಅವ್ರನ್ನ ಫಸ್ಟ್ ನೋಡಿದಾಗ ಇವಳು ಮದ್ವೆ ಆದ್ರೆ ಇವಳನ್ನ ಆಗ್ಬೇಕಪ್ಪ ಅಂತ ಅನ್ಸಿದ್ದುಂಟ? ಹಂಗೆಲ್ಲ ಅನ್ಸಿಲ್ಲ. ಶಿ ಇಸ್ ಮೈ ಸೋಲ್ ಮೇಟ್ ಅಷ್ಟೇ. ಶಿ ಇಸ್ ಮೈ ಸೋಲ್ ಮೇಟ್. ಅವಳು ಹೆಂಗೆ ಇದ್ದಿದ್ರು ಐ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಯಾಕೆ? ಕಾರಣ ಏನು? ಹರ್ಷಿತಾ ಅವ್ರು ಅಷ್ಟೊಂದು ಇಷ್ಟ ಆಗಕ್ಕೆ ಕಾರಣ ಏನು ಪ್ರಶಾಂತ್? ಪರ್ಸನಾಲಿಟಿ ಇರ್ಬೋದು, ಅವ್ರ ಬಿಹೇವಿಯರ್ ಇರ್ಬೋದು. ಓಕೆ. ಇನ್ನು ಕೆಲವೊಂದು ಇರುತ್ತಲ್ಲ, ಕೆಲವರು ಬುದ್ಧಿ ನೋಡಿ ಕೆಲವರು ಮಾತಿಗೆ ಇಷ್ಟಪಡ್ತಾರೆ, ಕೆಲವರು ಅಂದಕ್ಕೆ ಬೀಳ್ತಾರೆ. ಯಾವತ್ತು ಹುಡುಗರು ಅಂದಕ್ಕೆ ಬೀಳ್ಬಾರ್ದು, ಹುಡುಗಿಯರು ದುಡ್ಡಿಗೆ ಬೀಳ್ಬಾರ್ದು. ಅವಾಗ್ಲೇ ಇದೆಲ್ಲ ಆಗೋದು, 3 ತಿಂಗಳು ಡೈವರ್ಸ್ ಆಗೋದು ಅವಾಗ್ಲೇ. ಓಕೆ. ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ರ? ಹೇಗೆ ಟೈಮ್ ತಗೊಂಡ್ರ ಹೇಗೆ? ಮೇಡಮ್ ನಾನು ಒಂದು 8 ವರ್ಷ ಹಿಂಗೆ ಮಾಡಿದೀವಿ. ಅಂದ್ರೆ ಜಗಳ ಆಡ್ಕೊಂಡು 8 ವರ್ಷ ಕಳೆದ್ಬಿಡ್ವಿ. ಜಗಳ ಆಡ್ಕೊಂಡೆ 8 ವರ್ಷ? ಜಗಳ ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ 25 ವಯಸ್ಸಿಗೆ ಮುಂಚೆ ಏನಾಗುತ್ತಲ್ಲ, ಅದು ಬೋಲ್ಡ್ ಡಿಸಿಷನ್ಸ್ ಆಗಿರಲ್ಲ, ಹುಡುಗಾಟಿಕೆನೆ ಅದು. ಅದಕ್ಕೆ 25 ಆದ್ಮೇಲೆ ನಾವು ಡಿಸೈಡ್ ಮಾಡಿ ಮದ್ವೆ ಆಗ್ತೀವಿ ಅಂದಾಗ ನನ್ನ ಹೆಂಡತಿ ಒಂದು ಮದ್ವೆ ಆದ್ಮೇಲೆ ಒಂದು ವಿಡಿಯೋ ಹೇಳ್ತಾಳೆ, ವಿ ಡಿಡ್ ಇಟ್ ಅಂತ. ಇಷ್ಟೆಲ್ಲ ಆಬ್ಸ್ಟಿಕಲ್ಸ್ ಬಂದ್ರು ಸಮಾಧಾನ ಮಾಡಿ ಅದನ್ನ ಹೊಂದಾಣಿಕೆ ತಗೊಂಡೋಗಿ ಆದ್ರೆ ಅದು ಸಂಸಾರ ಆಗೋದು. ನನ್ನ ಹೆಂಡತಿಗೆ ನಾನು ಮಾಡೋ ಕೆಲಸದಲ್ಲೆಲ್ಲ ಖುಷಿ ಇತ್ತು. ಎರಡೇ ಹೇಳ್ತಾ ಇದ್ಲು, ಗುಂಡ ನೀನ್ ಟೈಮ್ ಕರೆಕ್ಟಾಗಿ ಊಟ ತಿನ್ನಲ್ಲ, ಅದ್ ಬಿಟ್ರೆ ಮನೆಗೆ ಬೇಗ ಬರಲ್ಲ, ಇದೆರಡು ಬಿಟ್ರೆ ನಿನ್ಗೆ ಯಾರು ಏನು ಕರೆಕ್ಷನ್ ಮಾಡೋ ಅಷ್ಟು ಇದಿಲ್ಲ, ಸಾಕು. ನಮ್ಗೆ ನೀಡ್ ಅಷ್ಟೇ ಇದಿಲ್ಲ ಲೈಫಲ್ಲಿ, ಗ್ರೀಡ್ ಇರ್ಲಿಲ್ಲ. ಹೇಳೋಳು, ಗುಂಡ ಒಂದು 5 ಜನ ಓದ್ಸೋ, ಹುಡುಗಿರ್ನ ಹೆಣ್ಮಕ್ಳನ್ನ ಓದ್ಸೋ, ತಂದೆ ತಾಯಿ ಇರಲ್ಲ, ಕಷ್ಟ ಇರುತ್ತೆ, ಓದ್ಸೋ 5 ವರ್ಷ, ಒಂದು 5 ಜನನ ಓದ್ಸೋ ಅಂತ ಹೇಳಿದ್ದೆ, ಓದಿಸ್ತೀನಿ ಅಂತ. ಆದ್ರೆ ಇವತ್ತು ಓದಿಸಿದ್ರು ಅವಳಿಲ್ಲ ಅಷ್ಟೇ. ಏನ್ ಕನ್ಸು ಕಟ್ಕೊಂಡಿದ್ರು? ಯಾಕಂದ್ರೆ ಈಗ ಮದ್ವೆ ಆ ಟೈಮಲ್ಲಿ ಮಾತಾಡ್ಬೇಕಾದ್ರೆ ನಾವೇ, ಈಗ ನನ್ನ ಹಸ್ಬೆಂಡ್ ಜೊತೆನೆ ಮಾತಾಡ್ಬೇಕಾದ್ರೆ ಒಂದಷ್ಟು ಕನ್ಸುಗಳಿರತ್ತೆ ನಮಗೆ. ಓಕೆ, ನಾವ್ ಹಿಂಗ್ ಬದುಕಬೇಕು, ನಾವ್ ಈ ರೀತಿ ಮಾಡ್ಬೇಕು, ನಮ್ದು ಈ ತರ ಪ್ಲಾನ್ಸ್ ಇರುತ್ತೆ, ಹಿಂಗೆ ಅಂತ. ಹರ್ಷಿತಾ ಅವ್ರು ನಿಮ್ಮೊಟ್ಟಿಗೆ ಹಂಚ್ಕೊಂಡಂತಹ ನೆನಪುಗಳಾಗಿರ್ಬೋದು, ಅದು ಯಾವ ತರ ಇತ್ತು ಅಂತ ಹೇಳಿ ನಿಮ್ಮಿಬ್ರದ್ದು ಪ್ಲಾನ್ಸ್? ಪ್ಲಾನ್ಸ್ ಅಂದ್ರೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ರೆಡಿ ಆಗ್ತಾ ಇದೆ. ಅವಳು ಕೇಳಿದ್ದು ಒಂದೇ, ಗುಂಡ ನಾನು ನೀನು ಆ ಬಿಲ್ಡಿಂಗ್ ಪೂಜೆ ಮಾಡೋಣ, ಇಷ್ಟೆಲ್ಲ ಕಷ್ಟಪಟ್ಟ ಆ ಬಿಲ್ಡಿಂಗ್ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ನಾನು ಹೋಟ್ಲಿದ್ದ ಜಾಗ ಅದು ಆಗುತ್ತೆ, ಜೊತೆಲಿ ಪೂಜೆ ಮಾಡೋಣ ಅಷ್ಟೇ. ಅದು ಬಿಟ್ರೆ ನಾನು ಇನ್ನು ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಅವಳು ಕನ್ಸಲ್ಲಿ ಬಂದ್ರೆ ಬೆಳಗ್ಗೆಗೆ, ಅಂದ್ರೆ ನಾವು ಅವಳೇನು ದೊಡ್ಡದೆಲ್ಲ ಏನು ಕೇಳ್ತಾ ಇರಲಿಲ್ಲ. ನಂಗೆ ತಾಜ್ ಮಹಲ್ ಕಟ್ಕೊಡು, ನಂಗೆ ಬಿಲ್ಡಿಂಗ್ ಕಟ್ಕೊಡು, ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ಅವಳಿಗೇನು, ಅವಳಿಗೆ ನಾನು, ನನಗೆ ಅವಳು, ಇಷ್ಟು ಅನ್ಯೋನ್ಯತೆ ಇತ್ತು. ಅದಿಷ್ಟು ಅವ್ರು ಕಟ್ಟಿರೋ ಕನಸುಗಳೆಲ್ಲವೂ ಕೂಡ ಫುಲ್ಫಿಲ್ ಮಾಡಿದ್ರಿ ನನಗೂ ಅನ್ಸುತ್ತೆ. ಯಾಕಂದ್ರೆ ಮದುವೆ ಆಗಿದ ತಕ್ಷಣ ಅವಳು 4 kg ದಪ್ಪ ಆದ್ಲು. 4 kg ಚೆನ್ನಾಗಿ ಖುಷಿ ಆದ್ರೆ ಅಂತ ದಪ್ಪ ಆಗೋದು. ಹೌದು. ಓಕೆ. ಈಗ ಅವ್ರ ಹೆಸರುಗಳಲ್ಲಿ ಯಾವ್ಯಾವ ತರದ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಯಾವ್ಯಾವ ತರದ ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮೇಡಮ್ ಇವಾಗ ಅವಳ ಹೆಸರಲ್ಲಿ ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ಇಯರ್ ಅಷ್ಟೇ ಒಂದು ಸ್ಕೂಲ್ ಓಪನ್ ಆಗುತ್ತೆ.
ಅವ್ರ ಹೆಸರಲ್ಲೇನಾ? ಅವ್ರ ಹೆಸರಲ್ಲಿ ಮಾಡೋಕ್ಕಾಗಲ್ಲ. ಹ್ಮ್. ಅವ್ರ ಹೆಸರು ಆ ಟ್ರಸ್ಟ್ ಅಂಡರಲ್ಲಿ ಬರುತ್ತಿದ್ದು. ಓಕೆ ಓಕೆ. ಇವಾಗಲೇ ನೀವು ಕೇಳಿದ್ರಿ, ಜನ ಕೇಳ್ತಾರಂತೆ ಏನಕ್ಕೆ ಎಲ್ಲ ಅವ್ರಿಗೆ ನನ್ನ ಹೆಂಡತಿ ಫೋಟೋ ಹಾಕಿದ್ರು ನಾನು ಲೆಕ್ಕ ಕೊಡ್ಬೇಕು. ಈಗ ಫ್ಯೂಚರ್ ವಿಚಾರ ಅಂತ ಬಂದಾಗ ನಾವು ಇದೇ ತರ ಬದುಕಬೇಕು, ನಾವು ಹಿಂಗೆ ಇರಬೇಕು, ನಮಗಿಷ್ಟು ಮಕ್ಕಳು ಬೇಕು, ಆ ಥರದ್ದು ಏನಾದರೂ ಕನಸುಗಳನ್ನ ಕಂಡಿದ್ದೀನ ಮದುವೆ ಟೈಮಲ್ಲಿ ಎಲ್ಲ? ಮೇಡಮ್ ನಾನೇನು ಗೊತ್ತಾ, ಹ್ಮ್. ನಾವು 4 ಜನಕ್ಕೆ ಮಾದರಿ ಆಗ್ಬೇಕು. ಹ್ಮ್. ಯಾಕಂದ್ರೆ 14 ವರ್ಷ ಲವ್ ಮಾಡಿ, ಹ್ಮ್. ಎಲ್ಲರೂ ಲವ್ ಮಾಡಿ ಮದುವೆ ಆದಾಗ 6 ತಿಂಗಳು ವಾಪಸ್ ಬಂದಿರೋರು ಇದ್ದಾರೆ. ಹೌದು. ಅಪ್ಪ ಅಮ್ಮ ಮಾತು ಕೇಳ್ದೆ ಮದುವೆ ಆಗಿರ್ತಾರೆ, ಪ್ರೀತಿಸಿ ಹ್ಮ್. ವಾಪಸ್ ಬಂದಿರೋರು ಇದ್ದಾರೆ. ಹೌದು. ಅದಕ್ಕೆ ನಾನು ಹೇಳಿದೆ ಇವ್ರಿಗೆಲ್ಲ ಮಾದರಿ ಆಗ್ಬೇಕು. ಹ್ಮ್. ನಿನ್ನ ನೋಡಿದ್ರೆ ಅನ್ಸ್ಬೇಕು ಹ್ಮ್. ಈ ತರ ಜೀವನ ಮಾಡಬಹುದು ಅಂತ. ಹ್ಮ್. ಯಾವತ್ತು ಎಕ್ಸ್ಪೆಕ್ಟೇಷನ್ ಇರಲ್ಲ ಅವತ್ತೇನು ಸಮಸ್ಯೆ ಬರಲ್ಲ. ಓಕೆ. ನಿಮ್ಗೆಲ್ಲ ಬೇಕು ಬೇಕು ಅಂದ್ರೆ ಊಟ ಒಂದೇ ಮನುಷ್ಯ ಸಾಕು ಅನ್ನೋದು, ಇನ್ನೆಲ್ಲ ಬೇಕು.